ಮೊಬೈಲ್ ಅಡಿಕ್ಷನ್ ಅನ್ನೋದು ಒಂದು ರೋಗನ. ವಿಡಿಯೋ ಕಾಲಲ್ಲಿ ಇರೋವಂಥದ್ದು, ಅದಾದ್ಮೇಲೆ ರೇಡಿಯೇಷನ್ ಎಫೆಕ್ಟ್ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಇವತ್ತು ನೀವು ಬೆಂಗಳೂರಲ್ಲಿ ಪಕ್ಷಿಗಳನ್ನ ತೋರಿಸ್ಬಿಟ್ರೆ ನಾನು ನಿಮಗೆ ಬಂಗಾರದ ಕಾಯಿನ್ ಗಿಫ್ಟ್ ಆಗಿ ಕೊಡ್ತೀನಿ ಅನ್ನೋ ಕಾಲ ಬಂದಿದೆ. ಆರೋಗ್ಯಂ ಪರಂ ಧನಂ ಅಂತ ಹೇಳ್ತೀವಿ ನಾವು. ಆದರೆ ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ ಈಗ ಮೊಬೈಲೇ ಭಾಗ್ಯ ಅನ್ನೋ ರೀತಿ ಆಗಿದೆ. ಸರ್ ನನಗೆ ನಿದ್ದೆ ಬರಲ್ಲ ರಾತ್ರಿ, ನಾನೊಂದು ಮೂವಿ ನೋಡಿಬಿಟ್ಟು ರಾತ್ರಿ ಮಲಗ್ತೀನಿ. ನಾವು ಒಂದು ಸತಿ ಮೊಬೈಲ್ನ ರಿಸೀವ್ ಮಾಡಿದರೆ ಯಾವುದೋ ಒಂದು ಪಕ್ಷಿ ಜೀವ ಹೋಗುತ್ತೆ ಅಂತ ಫಿಕ್ಸ್. ಇವತ್ತು ಬೆಂಗಳೂರಲ್ಲಿ ನಿಮಗೆ 98% ಪಕ್ಷಿಗಳಿಲ್ಲ. ಒಂದು ಅಧ್ಯಯನದ ಪ್ರಕಾರ 273 ಕೋಟಿ ರೂಪಾಯಿ ಖರ್ಚಾಗುತ್ತಂತೆ ಹ್ಯೂಮನ್ ಬಾಡಿ ತಯಾರು ಮಾಡಲಿಕ್ಕೆ. ಓ ಮೈ ಗಾಡ್. ಓಕೆ, ಬಟ್ ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ ಒಂದು 20,000 ರೂಪಾಯಿ ಮೊಬೈಲ್ನ ಯೂಸ್ ಮಾಡ್ತಾ ಹಾಳು ಮಾಡ್ತಾ ಇದ್ದೀವಿ. ಇವಾಗ ಕಾಸ್ಟ್ಲಿ ಮೊಬೈಲಲ್ಲಿ ಏನಾದರೂ ರೇಡಿಯೇಷನ್ ಏನಾದ್ರು ಕಡಿಮೆ ಆಗಿರುತ್ತಾ ಹೇಗೆ? ಇಲ್ಲ ಮೇಡಮ್, ನೀವು ಎಷ್ಟು ಕಾಸ್ಟ್ಲಿ ತೊಗೊಳ್ತಾ ಹೋಗ್ತೀರಾ ಅಷ್ಟು ರೇಡಿಯೇಷನ್ ಎಫೆಕ್ಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ನಾವು ಆರೋಗ್ಯವಾಗಿರ್ಬೇಕು ಅಂದರೆ ಮೂಲವಾಗಿ ಮೊಬೈಲ್ ಕಮ್ಮಿ ಮಾಡಬೇಕು. ನನಗೆ ಫೋನೇ ಮಾಡಿಲ್ಲ ಅಂತ ಕಂಪ್ಲೇಂಟ್ ಮಾಡೋದಕ್ಕಿಂತ ನನಗೆ ಫೋನ್ ಮಾಡಲಿಲ್ಲ ಅಂತ ಖುಷಿ ಪಡಬೇಕು. ಓಕೆ ಓಕೆ, ಕೇಳಿಸ್ಕೊಳ್ಳಿ. ಈಗ ಅದು ಬರಲ್ವಾ, ಅದಕ್ಕೆ ನಮ್ಮ ಹತ್ರ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಒಂದು ಪ್ರಾಡಕ್ಟ್ ಇದೆ, ಇದನ್ನು ಯೂಸ್ ಮಾಡ್ಬೋದು. ಹೇಗೆ ವರ್ಕ್ ಆಗುತ್ತೆ? ಇದನ್ನ ನೀವು ಯಾವುದೇ ಎಲೆಕ್ಟ್ರಾನಿಕ್ ಗ್ಯಾಜೆಟ್ ಇದಕ್ಕೆ ಜಸ್ಟ್ ಹಿಂಗೆ ಟ್ಯಾಪ್ ಮಾಡಿದ್ವಿ ಅಂತಂದರೆ ಇದರಲ್ಲಿ ಇರ್ತಕ್ಕಂಥ ರೇಡಿಯೇಷನ್ ಎಫೆಕ್ಟು 10⁻1 ಬರುತ್ತೆ. ಈಗಿನ ಕಾಲದಲ್ಲಿ ಜಾಸ್ತಿ ಹಾರ್ಟ್ ಅಟ್ಯಾಕ್ಗಳು ಆಗ್ತಾ ಇದ್ದಾವೆ. ಈಗ ನೀವು ತುಂಬ ಯಂಗ್ ಏಜಲ್ಲಿ ಇರ್ತಕ್ಕಂಥವ್ರಿಗೆ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ, ಕ್ಯಾನ್ಸರ್ ಆಗ್ತಾ ಇದೆ, ಅಲ್ಸರ್ ಆಗ್ತಾ ಇದೆ, ಮೈಗ್ರೇನ್ ಪ್ರಾಬ್ಲಮ್ ಬರ್ತಾ ಇದೆ, ಬ್ಲಡ್ ಸರ್ಕ್ಯುಲೇಷನ್ ಕೊರತೆ ಆಗ್ತಾ ಇರೋದು ರೇಡಿಯೇಷನಿಂದ. 30-40 ಇಯರ್ಸಲ್ಲೇ ಪ್ಯಾರಲೈಸಿಸ್ ಸ್ಟ್ರೋಕ್ ಆಗ್ತಾ ಇದೆ ಕೆಲವೊಬ್ಬರಿಗೆ. ಸೊ ಇದನ್ನು ನೀವು ಬಳಕೆ ಮಾಡೋದ್ರಿಂದ ಅಂಥ ರಿಸ್ಕ್ ಫ್ಯಾಕ್ಟರ್ಸ್ನಿಂದ ದೂರ ಇರ್ಬೋದು. ಮ್ಯಾಗ್ನೆಟ್ ಮನುಷ್ಯನಿಗೆ ಎಷ್ಟು ಮುಖ್ಯ ಅಂತಂದರೆ ಹಿಂದಿನ ಕಾಲದಲ್ಲಿ ಅಯಸ್ಕಾಂತ ಚಿಕಿತ್ಸೆ ಅಂತ ಹೇಳ್ತಾ ಇದ್ರು. ಹಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ದ ನ್ಯೂ ಎಪಿಸೋಡ್ ಆಫ್ ಡಿಜಿಟಲ್ ಮಾಧ್ಯಮ ಪಾಡ್ಕಾಸ್ಟ್. ಹಿಂದೆ ಒಂದು ಗಾದೆ ಮಾತು ಎಲ್ಲರೂ ಕೇಳಿದ್ರಿ, ಹೊಟ್ಟೆಗಿಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ, ಜುಟ್ಟಿಗೆ ಮಲ್ಗೆ ಹೂ ಬೇಕು. ಆದರೆ ಈಗ ಹೊಟ್ಟೆಗಿಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ, ಮೊಬೈಲ್ಗೆ ಇಂಟರ್ನೆಟ್ ಬೇಕು. ಹಂಗಾಗಿದೆ ಕಾಲ. ಫ್ರೆಂಡ್ಸ್ ಬೇಡ, ಫ್ಯಾಮಿಲಿ ಬೇಡ, ಬುಕ್ಸ್ ಬೇಡ, ಓದ್ ಬೇಡ, ಏನೂ ಬೇಡ, ಊಟನೇ ಬೇಡ, ನಿದ್ದೆನೂ ಬೇಡ. ಆದರೆ ಮೊಬೈಲ್ ಇರಬೇಕು, ಮೊಬೈಲ್ಗೆ ನೆಟ್ ಇರಬೇಕು, ನೆಟ್ ಖಾಲಿಯ ಗಂಟೆ ಸ್ವೈಪ್ ಮಾಡಬೇಕು, ಮಧ್ಯರಾತ್ರಿವರೆಗೂ ಸ್ವೈಪ್ ಮಾಡ್ತಾರೆ. ಇತ್ತೀಚೆಗೊಂದು ರಿಸರ್ಚ್ ಹೇಳುತ್ತೆ, ಇಂಡಿಯಾದಲ್ಲಿ 50% ಯೂತು ನಿದ್ದೆ ಇಲ್ದಿದ್ರೂ ಪರವಾಗಿಲ್ಲ ಮೊಬೈಲ್ಗೆ ಅಡಿಕ್ಟ್ ಆಗ್ತಾ ಇದ್ದಾರೆ ಅಂತ ಹೇಳಿ. ಇದರಿಂದ ಎಷ್ಟೆಲ್ಲ ಅನಾಹುತ ಆಗ್ತಾಯಿದೆ, ಎಷ್ಟೆಲ್ಲ ಅವಘಡಗಳಾಗ್ತಾ ಇದೆ ಅಂತ ಹೇಳಿ ನಿರಂತರವಾಗಿ ಸುದ್ದಿಗಳನ್ನ ನೀವೆಲ್ಲ ನೋಡ್ತಾ ಇದ್ದೀರಾ. ಇದ್ರ ಬಗ್ಗೆ ನಮ್ಮ ಇಂಡಿಯನ್ಸ್ಗೆ ಜಾಗೃತಿ ಮೂಡಿಸೋಣ ಅಂತ ಹೇಳಿ ನಾನೊಬ್ಬರು ಎಕ್ಸ್ಪರ್ಟ್ನ ನಮ್ಮ ಇವತ್ತು ಹೊಸ ಪಾಡ್ಕಾಸ್ಟ್ಗೆ ಕರೆಸಿದ್ದೀನಿ. ಅವರೇ ಮಣಿಕಂಠ ಸರ್. ನಮಸ್ತೆ, ವೆಲ್ಕಮ್ ಟು ದ ಶೋ. ನಮಸ್ಕಾರ ಮೇಡಮ್. ಸರ್, ಮೊಬೈಲ್ ಅಡಿಕ್ಷನ್ ಅನ್ನೋದು ಒಂದು ರೋಗನಾ? ಹೌದು ಮೇಡಮ್. ಇವತ್ತು ಏನಾಗ್ತಾ ಇದೆ ಅಂತಂದರೆ ಚಿಕ್ಕ ಮಕ್ಕಳಿಂದ ಹಿಡಿದು, ಮಕ್ಕಳು ಊಟ ಮಾಡ್ತಾ ಇಲ್ಲ ಅಂತ ಮೊಬೈಲ್ ಕೊಡ್ತಾರೆ, ಮಕ್ಕಳು ನಿದ್ದೆ ಮಾಡ್ತಾ ಇಲ್ಲ ಅಂತ ಮೊಬೈಲ್ ಕೊಡ್ತಾರೆ. ಆಮೇಲೆ ಈಗ ಏನು ಮಾಡ್ತಾರೆ ಅಂದರೆ ರೀಲ್ಸ್ ನೋಡ್ತಾ 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 ಒಂದು ಅಧ್ಯಯನದ ಪ್ರಕಾರ ಒಬ್ಬ ಮನುಷ್ಯ ಒಂದು ದಿನದಲ್ಲಿ 3 ಕೆಲಸ ಮಾಡಬೇಕಾಗುತ್ತೆ. ಉದಾಹರಣೆಗೆ ಬೆಳಗ್ಗೆ ಎದ್ದೇಳೋದ್ರಿಂದ ಹಿಡಿದು ರಾತ್ರಿ ಮಲಗೋ ತನಕ 3 ಕೆಲಸ. ಯಾವ್ಯಾವುದು? ಒಂದು, ಬೆಳಗ್ಗೆ ಎಚ್ಚರ ಆಗುವಂಥದ್ದು, ಅಂದರೆ ಸರಿಯಾಗಿ ನಿದ್ದೆ ಮಾಡಿ ಬೆಳಗ್ಗೆ ಎಚ್ಚರ ಆಗುವಂಥದ್ದು, ದಿನಚರ್ಯ ಮಾಡ್ತಕ್ಕಂಥದ್ದು, ಮತ್ತು ರಾತ್ರಿ ಮಲಗ್ತಕ್ಕಂಥದ್ದು. 3 ಕೆಲಸ ಇದೆ. ತುಂಬ ಸಿಂಪಲ್ ಕೆಲಸ. ಈ 3ರಲ್ಲಿ ಒಂದು ಕೆಲಸ ಹೋಗ್ತಾ ಇದೆ ಈಗ, ಅಂದರೆ ರಾತ್ರಿ ಸರಿಯಾದ ಟೈಮಿಗೆ ಮಲಗ್ತಾ ಇಲ್ಲ. ಉದಾಹರಣೆಗೆ ಈಗೇನಾಗ್ತಾ ಇದೆ ನೋಡಿ, ಮನುಷ್ಯ ನಿದ್ದೆ ಸರಿಯಾಗಿ ಮಾಡ್ತಾ ಇಲ್ಲ, ನಿದ್ದೆಯಿಂದನೇ ರೋಗಗಳು ಬರ್ತಾ ಇದ್ದಾವೆ. ಉದಾಹರಣೆಗೆ ಈಗ ನೋಡ್ರಿ, ಮಕ್ಕಳು ಊಟ ಮಾಡ್ತಾ ಇಲ್ಲ ಅಂತ ಮೊಬೈಲ್ ಕೊಡ್ತಾರೆ. ಇವತ್ತವ್ರು ಆ ಮೊಬೈಲ್ ನೋಡಿ ಊಟ ಮಾಡ್ಬೋದು, ನಾಳೆ ಒಂದಿನ ಅವ್ರ ಊಟನೇ ಮೊಬೈಲ್ ಆಗಿಬಿಡುತ್ತೆ ಅಂತ ಯಾವ ತಾಯಂದ್ರು ಕೂಡ ವಿಚಾರ ಮಾಡ್ತಾ ಇಲ್ಲ. ಆಮೇಲೆ ಇನ್ನೂ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಊಟದಲ್ಲೂ ಕೂಡ ಅಷ್ಟೇ, ಗಮನ ತಟ್ಟೆಲಿರ್ಬೇಕಂತೆ. ಓಕೆ, ಆರೋಗ್ಯಂ ಪರಂ ಧನಂ ಅಂತ ಹೇಳ್ತೀವಿ ನಾವು. ಅಂದರೆ ಆರೋಗ್ಯನೇ ನಮಗೆ ನಿಜವಾದ ಧನ, ಅಂದರೆ ಧನ ಕನಕಗಳು ಇತ್ಯಾದಿಗಳು ಅಂತ, ಸಂಪತ್ತುಗಳು ಅಂತ, ಐಶ್ವರ್ಯ ಅಂತ, ಆರೋಗ್ಯವೇ ಭಾಗ್ಯ. ಆದರೆ ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ ಈಗ ಮೊಬೈಲೇ ಭಾಗ್ಯ ಅನ್ನೋ ರೀತಿ ಆಗಿದೆ. ಉದಾಹರಣೆಗೆ ನೋಡಿ, ಒಬ್ಬ ಮನುಷ್ಯ 5-10 ನಿಮಿಷ ಮೊಬೈಲ್ ಯೂಸ್ ಮಾಡಬೇಕು. ಓಕೆ, ಆದರೆ ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ, ನೀವು ಬೇಕಾದರೆ ನಿಮ್ಮ ಮೊಬೈಲ್ ಟೈಮಿಂಗ್ಸ್ ನೋಡಿ, ಅಥವಾ ನನ್ನ ಮೊಬೈಲ್ ಟೈಮಿಂಗ್ಸ್ ನೋಡಿ, ಅಥವಾ ಇವತ್ತೇನು ಮಾಡ್ತಾ ಇದ್ದಾರೆ ಎಷ್ಟೋ ಜನ ಯೂತ್ಸ್ ಮೊಬೈಲ್ನ ಟೈಮಿಂಗ್ಸ್ನ ನೋಡಿ. ಅದು ಕಾಲೇಜ್ಗೆ ಹೋಗ್ತಾ ಇರೋರು, ಡಿಗ್ರಿ ಸ್ಟೂಡೆಂಟ್ಸ್ಗಳು, ಅದಾದಮೇಲೆ ತುಂಬ ವೆಲ್ ಎಜುಕೇಟೆಡ್ಸ್ 2-3 ಗಂಟೆ ಮೊಬೈಲ್ ಟೈಮಿಂಗ್ ರನ್ ಆಗ್ತಾ ಇದೆ ಈಗ. ಅಂದರೆ ಒಂದು ದಿನಕ್ಕೆ ಆಲ್ಮೋಸ್ಟ್ 3 ಗಂಟೆ ಅಂತಂದರೆ ಇನ್ನು 21 ತಾಸು ಮಾತ್ರ ಉಳಿತು ಇನ್ನೆಲ್ಲ ಕೆಲಸ ಮಾಡಲಿಕ್ಕೆ. ಅಂದರೆ ಮೊಬೈಲ್ ಇಲ್ಲ ಅಂದರೆ ಜೀವನನೇ ಇಲ್ಲ ಅನ್ನೋ ರೀತಿ ನಮ್ಮ ಯೂತ್ಸು ಆಗಿದ್ದಾರೆ. ನಮಗೆ ನೋಡ್ರಿ, ತುಂಬ ಜನ ಹೇಳ್ತಾ ಇದ್ದಾರೆ ಏನಂತಂದರೆ, ಸರ್ ನನಗೆ ನಿದ್ದೆ ಬರಲ್ಲ ರಾತ್ರಿ, ನಾನೊಂದು ಮೂವಿ ನೋಡಿಬಿಟ್ಟು ರಾತ್ರಿ ಮಲಗ್ತೀನಿ. ಓಕೆನಾ? ಅದಾದಮೇಲೆ ಇನ್ನೊಂದು ಏನಂತಂದರೆ ವಿಡಿಯೋ ಕಾಲಲ್ಲಿರೋವಂಥದ್ದು, ಅದಾದಮೇಲೆ ರೇಡಿಯೇಷನ್ ಎಫೆಕ್ಟ್ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಇವತ್ತು ನೀವು ಬೆಂಗಳೂರಲ್ಲಿ ಪಕ್ಷಿಗಳನ್ನ ತೋರಿಸ್ಬಿಟ್ರೆ ನಾನು ನಿಮಗೆ ಬಂಗಾರದ ಕಾಯಿನ್ ಗಿಫ್ಟ್ ಆಗಿ ಕೊಡ್ತೀನಿ ಅನ್ನೋ ಕಾಲ ಬಂದಿದೆ. ಅಂದರೆ ಮುಂಚೆ ಹೆಂಗಿತ್ತು ಅಂತಂದರೆ ಯಾವುದಾದ್ರೂ ಒಂದು ಪ್ರಾಣಿನ ಅಥವಾ ಒಂದು ಪಕ್ಷಿನ
ಯಾವ ರೀತಿ ಅಂದರೆ ಈಗ ಊರಲ್ಲಿ ಹುಡುಕ್ತಾ ಇದ್ರು ಅಥವಾ ಕಾಡಲ್ಲಿ ಹೋಗಿ ಬೇಟೆ ಆಡ್ತಾ ಇದ್ರು. ಬಟ್ ಈಗ ಹಂಗಿಲ್ಲ, ನಾವು ಒಂದು ಸತಿ ಮೊಬೈಲ್ನ ರಿಸೀವ್ ಮಾಡಿದರೆ ಯಾವುದೋ ಒಂದು ಪಕ್ಷಿ ಜೀವ ಹೋಗುತ್ತೆ ಅಂತ ಫಿಕ್ಸ್. ನೀವು ಬೇಕಾದರೆ ಮೂವಿಗಳು ಬಂದಿದ್ದಾವೆ ಅದ್ರ ಬಗ್ಗೆ, ತುಂಬ ಜನ ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದಾರೆ. ಒಂದು ಸತಿ ಗೂಗಲಲ್ಲಿ ಅದ್ರ ಬಗ್ಗೆ ಸರ್ಚ್ ಮಾಡಿ ನೋಡಿ ಗೊತ್ತಾಗುತ್ತೆ. ಇವತ್ತು ಬೆಂಗಳೂರಲ್ಲಿ ನಿಮಗೆ 98% ಪಕ್ಷಿಗಳಿಲ್ಲ. ಓಕೆನಾ? ಅಂದರೆ 100 ಪಕ್ಷಿಗಳು ಮುಂಚೆ ಬೆಂಗಳೂರಲ್ಲಿ ಇದ್ವು ಅಂದರೆ 1980ಕ್ಕಿಂತ ಮುಂಚೆ, ಇವಾಗ 98 ಪಕ್ಷಿಗಳಿಲ್ಲ, 2 ಪಕ್ಷಿಗಳು ಉಳಿದಿದ್ದಾವೆ. ಒಂದು ನೀವು ಯಾವುದೇ ಪಕ್ಷಿ ಅಂತ ಅನ್ಕೊಳ್ಳಿ, ನೀವು ಗುಬ್ಬಚ್ಚಿಗಳಂತೂ ನಮ್ಮ ಮನೇಲಿ ಏನಿತ್ತು ಅಂತಂದರೆ ನಾವು ಓಡಿಸ್ತಿದ್ವಿ. ತಟ್ಟೆಯಲ್ಲಿ ಏನಾದರೂ ಬಾಯಿ ಹಾಕಿಕ್ಕಿತ್ತು ಅಥವಾ ಏನೋ ಒಂದು ಸುಮ್ಮನೆ ದೂರ ಸರಿಸ್ತಿದ್ವಿ, ಅಷ್ಟು ಗುಬ್ಬಚ್ಚಿಗಳು ಬರ್ತಾ ಇದ್ವು. ಇವಾಗ ಮನೇಲೆಲ್ಲ ಈ ಪಂಜರದಲ್ಲಿ ಸಾಕೋ ಪರಿಸ್ಥಿತಿ ಬಂದಿದೆ. ಓಕೆ, ಅದಾದಮೇಲೆ ನೀವು ನೋಡ್ರಿ, ಬೇಕಾದರೆ ಒಂದು ರೂಮಲ್ಲಿ ಒಂದು 10x10 ರೂಮಲ್ಲಿ ಒಂದು 4 ಕಂಪ್ಯೂಟರ್ನ ಫುಲ್ ವೈಫೈಯಲ್ಲಿ ಯೂಸ್ ಮಾಡಿರಿ, 2 ಪಾರಿವಾಳ ತಂದಿಡ್ರಿ, ಅದು 8 ದಿನ ಬದುಕಲ್ಲ. ಅಷ್ಟು ಎಫೆಕ್ಟ್ ಆಗ್ತಾ ಇದೆ. ಅಂದರೆ ಅದರಿಂದ ಮನುಷ್ಯನ ದೇಹಕ್ಕೆ ಎಫೆಕ್ಟ್ ಆಗ್ತಾ ಇದೆ. ನಾವು ಜಸ್ಟ್ ನಿಮಗೆ ರೆಫರೆನ್ಸ್ ಆಗಿ ಪಕ್ಷಿಗಳನ್ನ ಕೊಟ್ಟಿದ್ದು. ಇವತ್ತು ಪಕ್ಷಿಗಳ ಸಂಖ್ಯೆ ಎಷ್ಟು ಕಡಿಮೆ ಆಗಿದೆ ಅಂತಂದರೆ, ಪಕ್ಷಿಗಳಿಂದ ಏನು ಉಪಯೋಗ ಅದು ಕೂಡ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಈಗ ನೋಡ್ರಿ, ನೀವೀಗ ಒಂದು ಪದಾರ್ಥ, ಒಂದು ತರಕಾರಿ ಬೆಳಿಬೇಕು ಅಂತಂದರೆ ಆ ತರಕಾರಿ ಚೆನ್ನಾಗಿ ಫಸಲು ಬರಬೇಕು ಅಂತಂದರೆ ಅದರಲ್ಲಿ ಜೀವಕ್ರಿಯೆಗಳು ನಡಿಬೇಕು. ಓಕೆ, ಜೀವಕ್ರಿಯೆಗಳು ನಡೆದ ಮೇಲೆ ಆ ಒಂದು ಫಲ ಹೊರಗಡೆ ಬರುವಾಗ ಯಾವುದೇ ಕೀಟಗಳು ಅದನ್ನು ಟಚ್ ಮಾಡ್ದೇ ಆ ಫಲ ಹೊರಗಡೆ ಬರಬೇಕು. ಉದಾಹರಣೆಗೆ ಒಂದು ಟೊಮೆಟೊ ಹಣ್ಣು ನೀವು ಬೆಳೆದಿದ್ದೀರಾ ಅಂತ ಅಂದ್ಕೊಳ್ಳಿ. ಆ ಟೊಮೆಟೊ ಹಣ್ಣಿಗೆ ಹುಳ ಆಗಬಾರ್ದು, ಅಂದರೆ ಹುಳ ಅಂದರೆ ಪೆಸ್ಟ್. ಓಕೆ, ಪೆಸ್ಟ್ ಸಮಸ್ಯೆ ಬರಬಾರ್ದು. ಬಟ್ ಈಗೇನಾಗ್ತಾ ಇದೆ ಅಂತಂದರೆ ಆ ಸಮಸ್ಯೆ ಯಥೇಚ್ಛವಾಗಿ ಕಾಡ್ತಾ ಇದೆ. ಅದಕ್ಕೋಸ್ಕರ ರೈತರು ಫರ್ಟಿಲೈಸರ್ಸ್ನ, ಆಮೇಲೆ ಪೆಸ್ಟಿಸೈಡ್, ಕೆಮಿಕಲ್ಸ್ನ ಯೂಸ್ ಮಾಡ್ತಾ ಇದ್ದಾರೆ. ಕೆಲವೊಂದಿಷ್ಟು ಕೆಮಿಕಲ್ ನೇಮ್ಗಳನ್ನ ನೀವು ಬೇಕಾದರೆ ಗೂಗಲ್ ಸರ್ಚ್ ಮಾಡಿ, ಅದರಿಂದ ಇಂಡಿಯಾದಲ್ಲಿ ಬರ್ತಾ ಇರುವಂಥ ಕ್ಯಾನ್ಸರ್ ಪ್ರಮಾಣ 3-4 ಪಟ್ಟು ಜಾಸ್ತಿ ಆಗಿದೆ ಅಂತ ಬರುತ್ತೆ. ಅದನ್ನು ಸ್ಪ್ರೇ ಮಾಡ್ತಾ ಇರುವಾಗ ಅದ್ರ ಬರೀ ಸ್ಮೆಲ್ ತೊಗೊಂಡಿರ್ತಕ್ಕಂಥ ಎಷ್ಟೋ ಜನರ ರೈತರದ್ದು ಲಂಗ್ಸ್ ಇನ್ಫೆಕ್ಷನ್ ಆಗ್ತಾ ಇದೆ, ಲಂಗ್ಸ್ ಪ್ರಾಬ್ಲಮ್ ಆಗ್ತಾ ಇದೆ. ಇದೆಲ್ಲ ಯಾಕೆ ಆಗ್ತಾ ಇದೆ ಅಂತಂದರೆ ಗುಬ್ಬಿಗಳಿಲ್ಲ. ಗುಬ್ಬಚ್ಚಿ ಅಂತ ಹೇಳ್ತೀವಿ ನಿಮ್ಮ ಸೈಡ್, ನಮ್ಮ ಸೈಡ್ ಗುಬ್ಬಿಗಳು ಅಂತ ಹೇಳ್ತೀವಿ. ಆ ಗುಬ್ಬಿಗಳು ಏನು ಮಾಡ್ತವೆ ಅಂತಂದರೆ ಅದರಲ್ಲಿ ಇರ್ತಕ್ಕಂಥ ಪೆಸ್ಟ್ನ ತಿಂತಾ ಇದ್ವು. ಓಕೆ, ಅಂದರೆ ಈ ಪಕ್ಷಿಗಳು ಎಲ್ಲದೂ ಕೂಡ ಇವತ್ತು ನೋಡ್ರಿ, ಒಂದು ಜೇನು ಹುಳು 2 ಕಿಲೋಮೀಟರ್ ಟ್ರಾವೆಲ್ ಮಾಡಿ 1 ಹನಿ ಜೇನು ತುಪ್ಪನ ತೊಗೊಂಬರುತ್ತೆ ಅಂತ ಹೇಳ್ತಾರೆ. ಬಟ್ ಆ 2 ಕಿಲೋಮೀಟರ್ ಟ್ರಾವೆಲ್ ಮಾಡೋ ಟೈಮ್ನಲ್ಲಿ ಅದು ಏನು ಮಾಡುತ್ತೆ ಅಂದರೆ 1ರಿಂದ 10 ಗಿಡಕ್ಕೆ ಪರಾಗಸ್ಪರ್ಶ ಮಾಡುತ್ತೆ. ಅಂದರೆ ಈ ಗಿಡಗಳಲ್ಲಿ ಏನಾಗುತ್ತೆ ಅಂತಂದರೆ ಗಂಡು ಗಿಡಗಳು ಅಥವಾ ಹೆಣ್ಣು ಗಿಡಗಳು ಅಂತ 2 ಥರ ಬರುತ್ತೆ, ಮೇಲ್ ಫೀಮೇಲ್ ಅಂತೇಳಿ. ಈ ಮೇಲ್ ಫೀಮೇಲ್ ಏನಾಗಬೇಕು ಅಂತಂದರೆ ಪರಾಗಸ್ಪರ್ಶ ಅಂತ ಹೇಳ್ತೀವಿ ನಾವು ಅದರಲ್ಲಿ. ಅಂದರೆ ಹೂವುಗಳಿಂದ ಒಂದು ಗಿಡದಲ್ಲಿರ್ತಕ್ಕಂಥ ಮಕರಂದ ಮತ್ತು ಅದರಲ್ಲಿರ್ತಕ್ಕಂಥ ಒಂದು ಅಂಶ ಇನ್ನೊಂದು ಹೆಣ್ಣಿನ ಗಿಡಕ್ಕೆ ಹೋಗಿ ಅದು ಟಚ್ ಮಾಡಿದಾಗ ಅದು ಸೇಮ್ ಲೈಕ್ ಹ್ಯೂಮನ್ಸ್ ನಾವೇನು ಹೇಳ್ತಿದ್ದೀವಿ ಆ ಥರ ಆಗಿ ಅದೇನಾಗುತ್ತೆ ಅಂದರೆ ಫಲ ಆಗುತ್ತೆ. ಓಕೆ, ಒಂದು ಗಿಡದಲ್ಲಿ ಹೆಣ್ಣು 10 ಬಿಟ್ಟಿದ್ದಾವೆ ಅಂತಂದರೆ ಗಂಡು ಏನು ಮಾಡಿರ್ತೇವೆ ಅಂತಂದರೆ 2-1 ಬಿಟ್ಟಿರ್ತೇವೆ. ಓಕೆ, ಸೊ ನಾವೇನು ಮಾಡಬೇಕು, ಅದನ್ನು ಜೇನು ಹುಳನೇ ಮಾಡ್ತಾ ಇದೆ. ಓಕೆ, ನಾವೇನು ಮಾಡೋ ಅವಶ್ಯಕತೆ ಇಲ್ಲ. ಈಗ ನೀವು ಬೇಕಾದರೆ ಕೆಲವೊಬ್ಬರನ್ನ ನೀವು ರೈತರದ್ದು ಹೊಲಕ್ಕೆ ಹೋಗ್ರಿ, ಸೀಡ್ಸ್ ಅಂತ ಹೇಳ್ತಾರೆ, ಸೀಡ್ಸ್ ಮಾಡ್ತಾ ಇರ್ತಾರೆ. ನಮ್ಮ ಸೈಡ್ ತುಂಬ ಜಾಸ್ತಿ ಆ ಥರ. ಅಂದರೆ ಅವರೇ ಮ್ಯಾನ್ಯುವಲ್ಲಿ ಮಾಡ್ತಾರೆ ಟಚ್ನ. ಹೌದು. ಓಕೆ, ಅಂದರೆ ಗಂಡು ಹೂವನ್ನ ತೊಗೊಂಬಂದ್ಬಿಟ್ಟು ಹೆಣ್ಣು ಹೂವಿಗೆ ಹಿಂಗೆ ಥರ ಸ್ಪರ್ಶ ಮಾಡಿ ಹೋಗ್ತಾರೆ. ಅದನ್ನು ಜೇನು ಹುಳುಗಳು ತಾನಾಗೆ ಮಾಡ್ತಾವಂತೆ. ಅಂದರೆ ಅದು ನಮ್ಮ ಮಿತ್ರ ಆಗಿ ಕೆಲಸ ಮಾಡುತ್ತೆ. ಈಗ ಕೃಷಿಯಲ್ಲೂ ಕೂಡ ಅಷ್ಟೇ, ಮಿತ್ರ ಹುಳುಗಳು ಅಂತ ಇರ್ತವೆ, ಶತ್ರು ಹುಳುಗಳು ಅಂತ ಇರ್ತವೆ. ಆ ಥರ ಶತ್ರು ಹುಳುಗಳಂದರೆ ಸೈನಿಕ ಹುಳು. ಓಕೆ, ಆರ್ಮಿ ವಾರ್ಮ್ ಅಂತ ಹೇಳ್ತೀವಿ ನಾವು. ಆ ಥರ ಅಂದರೆ ಎಲ್ಲದೂ ಕೂಡ ಒಂದೇನಂದರೆ ದೈವ ಸೃಷ್ಟಿ. ಆ ದೈವ ಸೃಷ್ಟಿನ ಹಾಳು ಮಾಡ್ತಾ ಇರೋದು ಯಾರು ಅಂದರೆ ನಮ್ಮ ಮನುಷ್ಯರು. ಅಂದರೆ ಎಲ್ಲ ಚೆನ್ನಾಗಿರ್ಬೇಕು ಅಂತೇಳಿ ಬಯೋಡೈವರ್ಸಿಟಿ ಚೆನ್ನಾಗಿರ್ಬೇಕು, ಅಂದರೆ ಪರಿಸರದಲ್ಲಿರುವಂಥ ಜೀವ ವೈವಿಧ್ಯತೆ ಎಲ್ಲ ಸಮತೋಲನದಲ್ಲಿರಬೇಕು. ಇದ್ದಾಗ ಮಾತ್ರ ನಮಗೆ ಆರೋಗ್ಯಕರ. ನಮ್ಮ ಭೂಮಿಯಲ್ಲಿ ಪಕ್ಷಿಗಳು ಬೇಕು, ಪ್ರಾಣಿಗಳು ಬೇಕು, ಸಸ್ಯಾಹಾರಿಗಳು ಬೇಕು, ಮಾಂಸಾಹಾರಿಗಳು ಬೇಕು. ಈಗ ಸಸ್ಯಾಹಾರಿ ಪ್ರಾಣಿಗಳ ಸಂಖ್ಯೆ ಕಡಿಮೆ ಆದ್ರೂ ಕೂಡ ನಮಗೆ ಏನಾಗುತ್ತೆ ಅಂತಂದರೆ ಮಾಂಸಾಹಾರಿಗಳ ಸಂಖ್ಯೆ ಏನಾಗುತ್ತೆ ಅಂತಂದರೆ ಅದು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಓಕೆ, ಅದಾದಮೇಲೆ ಮಾಂಸಾಹಾರಿಗಳ ಸಂಖ್ಯೆ ಕಡಿಮೆ ಆಯಿತು ಅಂತಂದರೆ ಸಸ್ಯಾಹಾರಿಗಳು ಜಾಸ್ತಿ ಆಗ್ತವೆ. ಒಂದು ಗ್ರೀನರಿ ಅನ್ನೋದನ್ನು ನಾವು ಕಳ್ಕೊಂಡ್ಬಿಡ್ತೀವಿ. ಓಕೆ, ಅಂದರೆ ಹುಲ್ಲು ಮತ್ತು ಗಿಡಗಳನ್ನೆಲ್ಲ ಏನು ಮಾಡಿಬಿಡ್ತವೆ, ಸಸ್ಯಾಹಾರಿ ಜೀವಗಳು ಜಾಸ್ತಿ ತಿಂತವೆ. ಅದಕ್ಕೋಸ್ಕರ ಸಮತೋಲನೆ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆ ದೃಷ್ಟಿಯಲ್ಲಿ ಪಕ್ಷಿಗಳು ಭಾಳ ಇಂಪಾರ್ಟೆಂಟ್. ಸೊ ಅದೇ ರೀತಿ ಮನುಷ್ಯ ಅಂತ ಬಂದಾಗ ಮನುಷ್ಯನಿಗೂ ಕೂಡ ತುಂಬ ಎಫೆಕ್ಟ್ ಆಗ್ತಾ ಇದೆ. ಆ ಎಫೆಕ್ಟ್ ಬಗ್ಗೆ ನೀವೇನಾದರೂ ಒಂದು ಸ್ವಲ್ಪ
ಇನ್ಫಾರ್ಮೇಷನ್ ಅಂತ ಹೋಗಿ ಬರೋದಾದರೆ ಒಂದಿಷ್ಟು ನಾನು ನಿಮಗೆ ಏನು ಮಾಡ್ತೀನಿ ಅಂತಂದರೆ ಉದಾಹರಣೆಗಳ ಸಮೇತ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್ ಅದಕ್ಕಿಂತ ಮುಂಚೆ ಇವಾಗ ಮನೆಯಲ್ಲಿ 4 ಜನ ಇದ್ದೀವಿ ಅಂತ ಹೇಳಿ 4 ಜನ ಹತ್ರನೂ ಸ್ಮಾರ್ಟ್ ಫೋನ್ ಇರುತ್ತೆ, ಇಂಟರ್ನೆಟ್ ಇದೆ ಅಂತ ಹೇಳಿದ್ರೆ ನಾವು ಯೂಸ್ ಮಾಡ್ತೀವೋ ಬಿಡ್ತೀವೋ ಸೆಕೆಂಡರಿ, ಎಲ್ಲರ ಫೋನಲ್ಲೂ ಇಂಟರ್ನೆಟ್ ವೈಫೈ ಆನ್ ಆಗಿರುತ್ತೆ. ಹೌದು, ಅದು ರೂಮಲ್ಲಿರಲಿ ಕಿಚನಲ್ಲಿರಲಿ ಎಲ್ಲೇ ಇರಲಿ, ಅದರಿಂದ ಎಷ್ಟು ಎಫೆಕ್ಟ್ ಆಗ್ತಾ ಇದೆ ಮೇಡಮ್? ಯಾವ ಥರ ಎಫೆಕ್ಟ್ ಆಗ್ತಾ ಇದೆ ಅಂತಂದರೆ, ಉದಾಹರಣೆಗೆ ನೋಡ್ರಿ, ನನ್ನ ಹತ್ರ 3 ಫೋನ್ ಇದ್ದಾವೆ. ನಿಮ್ಮ ಹತ್ರನೇ? ನನ್ನ ಹತ್ರನೇ. ಓಕೆ. ಯಾಕೆ 3 ಫೋನ್ ಇದ್ದಾವೆ ಅಂತಂದರೆ ನನ್ನ ಪರಿಸ್ಥಿತಿ ಅದು ಏನಂತಂದರೆ, ಇವಾಗ ಉದಾಹರಣೆಗೆ ಒಂದು ಮೊಬೈಲ್ ತೊಗೊಳ್ತೀವಿ ನಾವು, ಆ ಮೊಬೈಲ್ ಏನೋ ಒಂದು ಕಾರಣದಿಂದ ಏನೋ ಒಂದು ಸಣ್ಣ ಸಮಸ್ಯೆ ಆಗುತ್ತೆ, ಇನ್ನೊಂದು ಮೊಬೈಲ್ ತೊಗೊಳ್ತೀವಿ. ಆಮೇಲೆ ಇನ್ನೊಂದು ಏನಂದರೆ, ಈಗ ಗಿಫ್ಟ್ ಅಂತ ಹೇಳಿ ಹಿಂದಿನ ಕಾಲದಲ್ಲಿ ಏನು ಮಾಡ್ತಾ ಇದ್ರು ಗೊತ್ತಾ, ಒಂದು ಆಕಳನ್ನ ಗಿಫ್ಟ್ ಆಗಿ ಕೊಡ್ತಾ ಇದ್ರು, ಒಂದು ಪಕ್ಷಿನ ಗಿಫ್ಟ್ ಆಗಿ ಕೊಡ್ತಾ ಇದ್ರು. ಈಗ ಮೊಬೈಲ್ನ ಗಿಫ್ಟ್ ಆಗಿ ಕೊಡ್ತಾರೆ. ಈಗ ಗಂಡ ಹೆಂಡತಿಗೆ ಮೊಬೈಲ್ನ ಗಿಫ್ಟ್ ಆಗಿ ಕೊಟ್ಟರೆ, ಹೆಂಡತಿ ಗಂಡನಿಗೆ ಮೊಬೈಲ್ ಗಿಫ್ಟ್ ಆಗಿ ಕೊಡ್ತಾರೆ. ಸೊ ಮೊಬೈಲ್, ಲ್ಯಾಪ್ಟಾಪು, ಇಂಟರ್ನೆಟ್, ವೈಫೈ, ವಾಚ್ಗಳು, ಎಲೆಕ್ಟ್ರಿಕ್ ವಾಚ್ಗಳು ಬಂದಿದ್ದಾವೆ ಈಗ. ಓಕೆ, ಸ್ಮಾರ್ಟ್ ವಾಚ್ ಅಂತ ಹೇಳ್ತೀವಿ ನಾವು. ಸೊ ಆ ಎಲ್ಲದರಲ್ಲೂ ಕೂಡ ಏನಂತಂದ್ರೆ ಒಂದು ಕನೆಕ್ಷನ್ ಇರುತ್ತೆ. ಉದಾಹರಣೆಗೆ ಜೇಬಲ್ ಮೊಬೈಲ್ ಇರುತ್ತೆ ಮೇಡಮ್, ಈಗ ಎದೆ ಜೇಬಲ್ ಮೊಬೈಲ್ ಇಟ್ಕೊಂಡಿರ್ತೀವಿ. ಆಬ್ವಿಯಸ್ಲಿ ಬಾಯ್ಸ್ ಎಲ್ಲ 99% ಅಲ್ಲೇ ಇಟ್ಕೊಳ್ತಾರೆ. ಏನಕ್ಕೆ ಅಂತಂದ್ರೆ ಈಸಿ ಆಗಲಿ ತೆಗೆದು ಮಾತಾಡ್ಲಿಕ್ಕೆ ಅಂತೇಳಿ. ಆಮೇಲೆ ಮೊಬೈಲ್ ಬಂದ್ರೆ ಗೊತ್ತಾಗ್ಲಿ ಅಂತ ಇಲ್ಲಿ ಇಟ್ಕೊಳ್ತಾರೆ. ಜೇಬಲ್ ಯಾಕೆ ಇಟ್ಕೊಳ್ಳಲ್ಲ ಅಂತಂದ್ರೆ ಕೀ ಆ ಥರದ್ದು ಏನಾದರೂ ಇರುತ್ತೆ, ಅದು ಮೊಬೈಲ್ ಗ್ಲಾಸ್ಗೆ ಏನಾದರೂ ಆಗ್ಬಿಡುತ್ತೆ ಅಂತೇಳಿ. ಒಂದು 2,000-3,000 ರೂಪಾಯಿ ಸ್ಕ್ರೀನ್ ಗಾರ್ಡಿಗೋಸ್ಕರ ಅವ್ರು ಏನು ಮಾಡ್ತಾರೆ, ಎದೆ ಜೇಬಲ್ ಇಟ್ಕೊಳ್ತಾ ಇದ್ದಾರೆ. ಬಟ್ ಇಲ್ಲಿ ಬೆಲೆ ಕಟ್ಟಕ್ಕಾಗದೇ ಇರೋಂಥ ಒಂದು ಹಾರ್ಟ್ ಇರುತ್ತೆ. ಓಕೆ, ಅದು ಲಬ್ ಡಬ್ ಅಂತ ಬಡ್ಕೊಳ್ತಾ ಇರುತ್ತೆ. ಪ್ರತಿ ಕ್ಷಣ ನಮಗೋಸ್ಕರ ಕೆಲಸ ಮಾಡ್ತಾ ಇರುತ್ತೆ. ಅದಕ್ಕೆ ಬೆಲೆ ಕಟ್ಟಕ್ಕೆ ಆಗಲ್ಲ. ಒಂದು ಅಧ್ಯಯನದ ಪ್ರಕಾರ 273 ಕೋಟಿ ರೂಪಾಯಿ ಖರ್ಚಾಗತ್ತಂತೆ ಹ್ಯೂಮನ್ ಬಾಡಿ ತಯಾರು ಮಾಡಲಿಕ್ಕೆ. ಓ ಮೈ ಗಾಡ್. ಓಕೆ, ಬಟ್ ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ ಒಂದು 20,000 ರೂಪಾಯಿ ಮೊಬೈಲ್ನ ಯೂಸ್ ಮಾಡ್ತಾ ಹಾಳು ಮಾಡ್ತಾ ಇದೀವಿ. ಓಕೆ, ಈಗ ತುಂಬ ಬ್ರ್ಯಾಂಡ್ಗಳು ಬಂದಿದ್ದಾವೆ, ತುಂಬ ಕ್ವಾಲಿಟಿ, ತುಂಬ ಕಾಸ್ಟ್ಲಿ ಮೊಬೈಲ್ಗಳೆಲ್ಲ ಬಂದಿದ್ದಾವೆ. ಬಟ್ ನಾನು ಹೇಳೋದೇನಂತಂದರೆ, ಮೊಬೈಲ್ಗಿಂತ ಇಂಪಾರ್ಟೆಂಟ್ ನಮ್ಮ ದೇಹ. ಎಲ್ಲದಕ್ಕಿಂತ ಈ ಮೊಬೈಲಲ್ಲಿ ಸಂದೇಶಗಳಕ್ಕಿಂತ ಇಂಪಾರ್ಟೆಂಟ್ ಹೃದಯ, ನಮ್ಮದು ಹಾರ್ಟ್. ಓಕೆ, ಅದನ್ನು ಹಾಳು ಮಾಡ್ಕೋಬಾರ್ದಂದ್ರೆ ಇಲ್ಲಿ ಮೊಬೈಲ್ ಇಟ್ಕೋಬಾರ್ದು. ಸರ್, ಕಾಸ್ಟ್ಲಿ ಮೊಬೈಲ್ ಅಂತಾಗ ಒಂದು ಪ್ರಶ್ನೆ ನೆನಪಾಯಿತು. ಇವಾಗ ಕಾಸ್ಟ್ಲಿ ಮೊಬೈಲಲ್ಲಿ ಏನಾದರೂ ರೇಡಿಯೇಷನ್ ಏನಾದ್ರು ಕಡಿಮೆ ಆಗಿರುತ್ತಾ, ಹೇಗೆ? ಇಲ್ಲ ಮೇಡಮ್, ನೀವು ಎಷ್ಟು ಕಾಸ್ಟ್ಲಿ ತಗೊಳ್ತಾ ಹೋಗ್ತೀರಾ ಅಷ್ಟು ರೇಡಿಯೇಷನ್ ಎಫೆಕ್ಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಓಕೆ, ಅಂದ್ರೆ ಕೀಪ್ಯಾಡ್ ಬೆಟರ್ ಅಂತೀರಾ? ಕೀಪ್ಯಾಡ್ ಅಲ್ಲಿ ತುಂಬಾ ಕಮ್ಮಿ ಇತ್ತು ರೇಡಿಯೇಷನ್. ಈಗ ನೋಡ್ರಿ, ನೀವು 1995 ಅಥವಾ 2000 ಇಸ್ವಿ, 2005 ತನಕ ಓಕೆ, ನೀವು ಕೀಪ್ಯಾಡ್ ಮೊಬೈಲ್ಗಳ ಜಾಸ್ತಿ ಇತ್ತು. ಆ ಟೈಮಲ್ಲಿ ಪಕ್ಷಿಗಳದ್ದು ಏನಾದರೂ ಸಂಖ್ಯೆ ಕಡಿಮೆ ಆಗಿತ್ತಾ? ಇಲ್ಲ ಅಲ್ವಾ? ಯಾವಾಗ ಕಡಿಮೆ ಆಗಕ್ಕೆ ಸ್ಟಾರ್ಟ್ ಆಯಿತು ಪಕ್ಷಿಗಳ ಸಂಖ್ಯೆ ಅಂದರೆ 2010 ನಂತರ. 10, 12, 13 ಯಾವ ಥರ 1G, 2G, 3G, 4G, 5G, ಈಗ 6G ಬರ್ತಾ ಇದೆ ಅಂತೆ. ನನಗನ್ಸೋ ಹಾಗೆ ನಾವು ಮನೇಲಿ ಪೆಟ್ಗಳನ್ನ ಸಾಕ್ತಾ ಇದೀವಲ್ಲ, ನಾಯಿ ಅಥವಾ ಬೆಕ್ಕು ಈ ಥರದ್ದೆಲ್ಲ ಸಾಕ್ತಾ ಇದೀವಲ್ಲ, ಅದ್ರ ಜೀವಕ್ಕೂ ಮುಂದೊಂದಿನ ಎಫೆಕ್ಟ್ ಆಗೇ ಆಗುತ್ತೆ. ಅವು ಕೂಡ ಕಣ್ಮರೆ ಆಗುವಂಥ ಚಾನ್ಸಸ್ ತುಂಬ ಇದ್ದೇ ಇರುತ್ತೆ. ಓಕೆ, ಅದನ್ನು ನಾವು ಹೇಳ್ಬೋದು. ಅದರಲ್ಲಿ ಮೇಜರ್ ಆಗಿ ಎಫೆಕ್ಟ್ ಆಗಿರೋದು ಪಕ್ಷಿಗಳಿಗೆ ಎಫೆಕ್ಟ್ ಆಗಿರೋದು ಜಾಸ್ತಿ ಆಗಿರೋದ್ರಿಂದ ನಾವೇನು ಮಾಡ್ತಾ ಇದ್ದೀವಿ, ಪೆಸ್ಟಿಸೈಡ್ ಉಪಯೋಗನ ಜಾಸ್ತಿ ಮಾಡ್ತಾ ಇದ್ದೀವಿ. ಪೆಸ್ಟಿಸೈಡ್ ಉಪಯೋಗ ಜಾಸ್ತಿ ಆಗಿರೋದ್ರಿಂದ ನಮ್ಮ ಊಟದಲ್ಲಿ ಕೆಮಿಕಲ್ ಅಂಶ ಜಾಸ್ತಿಯಾಗಿ ಬರ್ತಾ ಇದೆ. ನಾವು ಆರೋಗ್ಯವಾಗಿರ್ಬೇಕು ಅಂದರೆ ಮೂಲವಾಗಿ ಮೊಬೈಲ್ ಕಮ್ಮಿ ಮಾಡಬೇಕು. ಹೇಗೆ ಕಡಿಮೆ ಮಾಡೋದು? ಅದಕ್ಕೆ ಸೊಲ್ಯೂಷನ್ನೇ ಇಲ್ವಾ? ಮೊಬೈಲ್ ಕಡಿಮೆ ಮಾಡೋದು ಅಂತ ಹೇಳಿದರೆ ಹೆಂಗೆ ಸರ್? ಇವಾಗಿನ LKG ಮಕ್ಕಳಿಗೂ ಕೂಡ ಆನ್ಲೈನ್ ಅಸೈನ್ಮೆಂಟ್ ಕೊಡ್ತಾರೆ. ಮೊಬೈಲ್ ನೋಡಿಕೊಂಡೆ ಅವ್ರು ಅಸೈನ್ಮೆಂಟ್ ಬರೀಬೇಕು. ಇವಾಗ PhD ಹೋಲ್ಡರ್ ಕೂಡ ಮೊಬೈಲ್ ನೋಡಿಕೊಂಡೆ ಅಸೈನ್ಮೆಂಟ್ ಬರೀಬೇಕು. ಇಂಟರ್ನೆಟ್ ಇಲ್ದಲೆ ಬದುಕೇ ಇಲ್ಲ ಅಂದಂಗಾಗಿದೆ. ಹೌದು, ಅಲ್ಲ ಅದು ನಿಜಾನೇ ಮೇಡಮ್. ನೀವೀಗ ಯಾವುದೇ ಹೋಟ್ಲಲ್ಲಿ ಹೋದರೆ ಫ್ರೀ ವೈಫೈ ಅಂತ ಬೋರ್ಡ್ ಹಾಕಿರ್ತಾರೆ. ಹೌದು. ಸೊ ನೀವು ಯಾವುದೇ ಒಂದು ಏನೇ ಮಾಡಿ, ರೆಸ್ಟೋರೆಂಟ್, ಚಿಕ್ಕ ಚಿತ್ರಾನ್ನ ಮಾಡೋ ಅಂಗಡಿಯಿಂದ ಹಿಡಿದು ದೊಡ್ಡ 5 ಸ್ಟಾರ್ ಹೋಟೆಲ್ಗಳಲ್ಲೂ ಕೂಡ ಫ್ರೀ ವೈಫೈ ಕೊಡ್ತಾರೆ. ಅದಾದಮೇಲೆ ಈಗ ಫ್ರೀ ಲ್ಯಾಪ್ಟಾಪ್ ಫೆಸಿಲಿಟಿ ಕೂಡ ಬರ್ತಾ ಇದೆ. ನಾನೊಂದು 2-3 ಹೋಟೆಲ್ಗಳಲ್ಲಿ ನೋಡಿದ್ದೆ. ಸೊ ಏನಾಗ್ತಾ ಇದೆ ಅಂತಂದ್ರೆ, ಈಗ ಇದು ಚೇಂಜ್ ಆಗಬೇಕು. ಅಂದರೆ ನಾನು ಹಂಗೆ ಹೇಳೋದೇನಂತಂದರೆ, 10 ನಿಮಿಷ ಫೋನಲ್ಲಿ ಮಾತಾಡೋಂಥ ವಿಷಯನ 1 ನಿಮಿಷದಲ್ಲೂ ಮಾತಾಡಿ ತೋರಿಸ್ತೀನಿ ನಾನು. ಓಕೆ, ಅಂದರೆ ಉದಾಹರಣೆಗೆ ನಾನು ನಿಮಗೆ ಕಾಲ್ ಮಾಡ್ತಾ ಇದ್ದೀನಿ, ನಿಮ್ಮ ಹತ್ರ ವಿಷಯ ಏನು ಹೇಳಬೇಕು, ನಾನು ನಿಮ್ಮ ಮನೆಗೆ ಬರ್ತಾ ಇದ್ದೀನಿ ಪಾಡ್ಕಾಸ್ಟ್ ಮಾಡಲಿಕ್ಕೆ. ಓಕೆ, ಇಷ್ಟೇ ವಿಷಯ ಅಲ್ವಾ? ಇದನ್ನು ನಾನು ನಿಮಗೆ ಊಟ ಆಯಿತಾ, ಏನು ಮಾಡ್ತಾ ಇದ್ದೀರಾ, ಎಲ್ಲಿದ್ದೀರಾ, ಓಕೆ, ಅದನ್ನೆಲ್ಲ ಮಾತಾಡ್ತಾ 5-6 ನಿಮಿಷ 8 ನಿಮಿಷ ಟೈಮ್ ವೇಸ್ಟ್ ಮಾಡಿಬಿಟ್ರೆ ಆ ರೇಡಿಯೇಷನ್ ಎಫೆಕ್ಟಿಂದ ಯಾವುದೋ ಒಂದು ಜೀವಿಗೆ ಅಂತ ಎಫೆಕ್ಟ್ ಆಗೇ ಆಗುತ್ತೆ. ಆ ಜೀವಿ ನಾವೇ ಆಗಿರ್ಬೋದು. ಓಕೆ, ನಾನು ಹೇಳ್ತಾ ಇರೋದು ಮೊದಲನೇದು ನಾನು. ಓಕೆ, ನನಗೆ ಎಫೆಕ್ಟ್ ಆದರೂ ಆಗ್ಬೋದು, ಹೇಳೋಕ್ಕಾಗಲ್ಲ. ಅದಾದಮೇಲೆ ಪಕ್ಷಿಗಳ ಬಗ್ಗೆ ನೋಡ್ರಿ, ಫಸ್ಟ್ ನಿಮಗೆ ಎಫೆಕ್ಟ್ ಆಗ್ತಾ ಇದೆಯಲ್ಲ. ಓಕೆ, ನಾನು ನಿಮಗೆ ಆಗಲೇ ಹೇಳಿದೆ ಆರೋಗ್ಯಂ ಪರಂ ಧನಂ ಅಂತೇಳಿ. ಅಂದರೆ ಆರೋಗ್ಯಂ ಪರಂ ಧನಂ ಅಂದರೆ ನಮ್ಮ ಆರೋಗ್ಯನೇ ಇಡೀ ಜಗತ್ತಿನಲ್ಲಿರ್ತಕ್ಕಂಥ ಐಶ್ವರ್ಯಕ್ಕಿಂತ ಜಾಸ್ತಿ ಅಂತ. ಆ ಆರೋಗ್ಯಕ್ಕೇ ಎಫೆಕ್ಟ್ ಮಾಡ್ಕೊಳ್ತಾ ಇದ್ದೀವಿ. ಸೊ ಹಾಗಾಗಿ
ನೀವು ದಯವಿಟ್ಟು ಮೊಬೈಲನ್ನು 10 ನಿಮಿಷದನ್ನು 1 ನಿಮಿಷಕ್ಕೆ ಮಾಡಿ, ಅಥವಾ ನಾ ಹೇಳೋದು ನನಗೆ ಫೋನೇ ಮಾಡಿಲ್ಲ ಅಂತ ಕಂಪ್ಲೇಂಟ್ ಮಾಡೋದಕ್ಕಿಂತ ನನಗೆ ಫೋನ್ ಮಾಡಲಿಲ್ಲ ಅಂತ ಖುಷಿ ಪಡಬೇಕು. ಓಕೆ ಓಕೆ, ಕೇಳಿಸ್ಕೊಳ್ಳಿ. ಈಗ ಎಲ್ಲರ ಮನೇಲೂ ಇದ್ದೇ ಇರುತ್ತೆ, ನನಗೆ ಫೋನೇ ಮಾಡಿಲ್ಲ, ನನ್ನ ನೆನಪೇ ಇಲ್ವಾ ನಿನಗೆ, ಅಯ್ಯೋ ನಮ್ಮ ಯಜಮಾನರು ನನಗೆ ಕಾಲೇ ಮಾಡಿಲ್ಲ, ಎಷ್ಟು ಖುಷಿ ಆಗುತ್ತೆ ನನಗೆ ಅನ್ನೋ ಚೇಂಜಸ್ ಬರಬೇಕು ನಮ್ಮಲ್ಲಿ. ಅದು ಬರಲ್ವಾ, ಅದಕ್ಕೆ ನಮ್ಮ ಹತ್ರ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಒಂದು ಪ್ರಾಡಕ್ಟ್ ಇದೆ, ಇದನ್ನು ಯೂಸ್ ಮಾಡ್ಬೋದು. ಕೊಡಿ ನೀವು ನಿಮಿಷ. ಏನು ಸರ್, ಏನಾದರೂ ಆಫರಲ್ಲಿ ಲೋಯೆಸ್ಟ್ ರೇಡಿಯೇಷನ್ ಇರೋಂತಹ ಮೊಬೈಲ್ನ ಪರ್ಚೇಸ್ ಮಾಡಲಿಕ್ಕೆ ಕ್ರೆಡಿಟ್ ಕಾರ್ಡ್ ಕೊಡ್ತಾ ಇದ್ದೀರಾ? ಆ ಥರ ಇಲ್ಲ ಮೇಡಮ್, ಇದು ಹೆಲ್ತ್ ಕಾರ್ಡ್, ನಮ್ಮ ಆರೋಗ್ಯ ರಕ್ಷಣೆ ಮಾಡ್ತಕ್ಕಂಥ ಒಂದು ಕಾರ್ಡ್. ಓ, ಇಷ್ಟೊಂದು ಸ್ಮಾರ್ಟ್ ಆಗಿದೆ ಸರ್. ಲೈವ್ ಹೆಲ್ತಿ ಆ್ಯಂಡ್ ಹ್ಯಾಪಿ. ಓಕೆ, ಬಯೋ ಎನರ್ಜಿ ಕಾರ್ಡ್. ಏನಿದ್ರಿ ವಿಶೇಷತೆ? ಇದ್ರ ವಿಶೇಷತೆ ಏನಂತಂದರೆ, ಈ ಕಾರ್ಡ್ ಉಪಯೋಗಿಸೋದ್ರಿಂದ ನೀವು ನಿಮ್ಮ ದೇಹದಲ್ಲಿರ್ತಕ್ಕಂಥ ಅಮೌಂಟನ್ನು, ಅಂದರೆ ಒಂದು ಆರೋಗ್ಯನ ಎಷ್ಟಿದೆ ಅಷ್ಟಕ್ಕೆ ಇಟ್ಕೊಳ್ತಾ ಹೋಗ್ಬೋದು ಅಥವಾ ಹೆಚ್ಚಿಗೆ ಮಾಡ್ತಾ ಹೋಗ್ಬೋದು. ಹೇಗೆ? ಈಗ ATM ಕಾರ್ಡಿಂದ ಏನಾಗುತ್ತೆ ಹೇಳಿ, ATM ಕಾರ್ಡ್ ನಿಮ್ಮ ದುಡ್ಡು ಖಾಲಿ ಆಗುತ್ತೆ, ಹೋಗಿ ಸ್ವೈಪ್ ಮಾಡ್ತೀರಾ ಅಥವಾ ನೀವು ಹೋಗಿ ಕಾರ್ಡ್ನ ವಿಡ್ರಾವಲ್ ಮಾಡ್ತೀರಾ ATM ಮಷಿನ್ಗಳಲ್ಲಿ. ಬಟ್ ಈ ಕಾರ್ಡನ್ನು ನಿಮ್ಮ ಹತ್ರ ಇಟ್ಕೊಳ್ಳೋದ್ರಿಂದ ನಿಮ್ಮ ಆರೋಗ್ಯ ವೃದ್ಧಿಸುತ್ತೆ, ಹೆಚ್ಚಿಗೆ ಆಗ್ತಾ ಹೋಗುತ್ತೆ. ಹೇಗೆ ವರ್ಕ್ ಆಗುತ್ತೆ ಮೇಡಮ್? ಇದು ನಿಯೋಡೈಮಿಯಂ ಕಾರ್ಡ್ ಅಂತ ಹೇಳ್ತೀವಿ ನಾವು. ಏನು ಆಕ್ಚುಲಿ ಆ ಕಾರ್ಡ್ ಏನು ಸರ್? ಇದಕ್ಕೆ ನಾವು ನೆಗೆಟಿವ್ ಅಯಾನ್ ಕಾರ್ಡ್ ಅಂತ ಹೇಳ್ತೀವಿ, ನಿಯೋಡೈಮಿಯಂ ಕಾರ್ಡ್ ಅಂತ ಹೇಳ್ತೀವಿ. ಸೊ ಈ ಕಾರ್ಡಲ್ಲಿ ನೆಗೆಟಿವ್ ಅಯಾನ್ ಚಿಪ್ಪನ್ನು ಇನ್ಬಿಲ್ಟ್ ಮಾಡಿರ್ತೀವಿ. ಓಕೆ, ಇದನ್ನ ನೀವು ಯಾವುದೇ ಎಲೆಕ್ಟ್ರಾನಿಕ್ ಗ್ಯಾಜೆಟ್, ಇದು ಉದಾಹರಣೆಗೆ ಇದು ಎಲೆಕ್ಟ್ರಾನಿಕ್ ಗ್ಯಾಜೆಟ್ ಅಲ್ವಾ, ಇದಕ್ಕೆ ಜಸ್ಟ್ ಹಿಂಗೆ ಟ್ಯಾಪ್ ಮಾಡಿದ್ವಿ ಅಂತಂದರೆ ಇದರಲ್ಲಿ ಇರ್ತಕ್ಕಂಥ ರೇಡಿಯೇಷನ್ ಎಫೆಕ್ಟು 10⁻⁴ ಬರುತ್ತೆ. ಅಷ್ಟು ಕಡಿಮೆ ಆಗುತ್ತೆ? ಹೌದೌದು. ಈಗ 10ರಲ್ಲಿರ್ತಕ್ಕಂಥದ್ದು ನ್ಯಾನೋ ಟೆಕ್ನಾಲಜಿ ಮುಖಾಂತರ 1ಕ್ಕೆ ಬಂದರೆ ಯಾವ ಪವರ್ ಸಿಗುತ್ತೆ ಹೇಳಿ ನಿಮಗೆ? ಮೊಬೈಲಲ್ಲಿ ಕಮ್ಯುನಿಕೇಷನ್ ಎಫೆಕ್ಟೂ ಆಗಲ್ಲ, ಮತ್ತು ವಿತ್ ಏನಂತಂದರೆ ಇದರಿಂದ ನಿಮಗೆ ರೇಡಿಯೇಷನ್ ಎಫೆಕ್ಟೂ ಆಗಲ್ಲ. ಅದಾದಮೇಲೆ ಹಾರ್ಟ್ಗೆ ಹೆಲ್ತ್, ಇದರಲ್ಲಿ ನೋಡ್ರಿ ನಾವು ಕೊಟ್ಟಿದ್ದೀವಿ, ಹಾರ್ಟ್ ಚಿತ್ರ ಕೊಟ್ಟಿದ್ದೀವಿ. ಯಾಕೆ ಇದನ್ನು ಕೊಟ್ಟಿದ್ದೀವಿ ಅಂತಂದರೆ ಹೃದಯಕ್ಕೇ ಜಾಸ್ತಿ ಸಮಸ್ಯೆ ಆಗ್ತಾ ಇರೋದು. ಈಗಿನ ಕಾಲದಲ್ಲಿ ಜಾಸ್ತಿ ಹಾರ್ಟ್ ಅಟ್ಯಾಕ್ಗಳು ಆಗ್ತಾ ಇದ್ದಾವೆ. ಈಗ ನೀವು ತುಂಬ ಯಂಗ್ ಏಜಲ್ಲಿ ಇರ್ತಕ್ಕಂಥವ್ರಿಗೆ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ, ಕ್ಯಾನ್ಸರ್ ಆಗ್ತಾ ಇದೆ, ಅಲ್ಸರ್ ಆಗ್ತಾ ಇದೆ, ಮೈಗ್ರೇನ್ ಪ್ರಾಬ್ಲಮ್ ಬರ್ತಾ ಇದೆ. ನೀವು ಬೇಕಾದ್ರೆ 1 ಗಂಟೆ ಕಂಟಿನ್ಯೂ ಆಗಿ ಮೊಬೈಲಲ್ಲಿ ಯೂಸ್ ಮಾಡಿರಿ, ನಿಮಗೆ 1 ಗಂಟೆ ನಂತರ ತಲೆನೋವು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಹೆಡ್ಏಕ್ ಬರುತ್ತೆ. ಹೌದು. ಓಕೆ, ಅದಾದಮೇಲೆ ಮತ್ತೆ ಹಲವಾರು ಕಾಯಿಲೆಗಳು ಬರ್ತಾ ಇರೋದು ರೇಡಿಯೇಷನ್ನಿಂದ. ಬ್ಲಡ್ ಸರ್ಕ್ಯುಲೇಷನ್ ಕೊರತೆ ಆಗ್ತಾ ಇರೋದು ರೇಡಿಯೇಷನ್ನಿಂದ. 30-40 ಇಯರ್ಸಲ್ಲೇ ಪ್ಯಾರಲೈಸಿಸ್, ಸ್ಟ್ರೋಕ್ ಆಗ್ತಾ ಇದೆ ಕೆಲವೊಬ್ಬರಿಗೆ. ಈ ವಯೋಸಹಜವಾಗಿ ಆದರೆ ನಾವು ಜಾಸ್ತಿ ತಲೆನೋವು ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ, ಬಟ್ ಯಂಗ್ ಏಜ್ನವ್ರಿಗೆ ಆಗ್ತಾ ಇದೆ. ಓಕೆ, 40 ವರ್ಷ ಇರುತ್ತೆ, ಇನ್ನೂ ಜೀವನ ಈಗ ಸ್ಟಾರ್ಟ್ ಮಾಡಿರ್ತಾರೆ. ಓಕೆ, ಒಂದು ಜೀವನದಲ್ಲಿ ಅಚೀವ್ಮೆಂಟ್ ಅಂತ ಮಾಡ್ತಾರೆ 35-40 ಇಯರ್ಸ್ಗೆ ಮನುಷ್ಯ. ಆ ಟೈಮಲ್ಲಿ ಪ್ಯಾರಲೈಸಿಸ್, ಸ್ಟ್ರೋಕ್ ಆಗಿಬಿಡ್ತು ಅಂದರೆ ಜೀವನ ಅಲ್ಲಿಗೆ ಸ್ಟಾಪ್ ಆಗಿಬಿಡುತ್ತೆ. ಓಕೆ, ಸೊ ಇದನ್ನು ನೀವು ಬಳಕೆ ಮಾಡೋದ್ರಿಂದ ಅಂಥ ರಿಸ್ಕ್ ಫ್ಯಾಕ್ಟರ್ಸ್ನಿಂದ ದೂರ ಇರ್ಬೋದು. ಒಂಥರ ನಿಮ್ಮ ಲೈಫ್ ಯಾವಾಗಲೂ ಯಥೇಚ್ಛವಾಗಿ ಅಭಿವೃದ್ಧಿ ಆಗ್ತಾ ಇರುತ್ತೆ, ಕಡಿಮೆ ಆಗಲ್ಲ. ಇವಾಗ ಪ್ರತಿಯೊಬ್ಬರು ಇವಾಗ ಹೆಂಗಾಗಿದೆ ಅಂತ ಹೇಳಿ ಪ್ರತಿಯೊಬ್ಬರು ಲ್ಯಾಪ್ಟಾಪ್ ಬಳಸ್ತಾರೆ, ಮೊಬೈಲ್ ಬಳಸ್ತಾರೆ. ಅದರಲ್ಲಿ ಇಂಟರ್ನೆಟ್ ಅಂತೂ ಕಾಮನ್ ಆಗೋಗಿದೆ ಮನೇಲೆಲ್ಲ. ಹೇಗೆ ಯೂಸ್ ಮಾಡೋದು ಇದು? ಮೇಡಮ್, ಇದನ್ನು ನೀವು ತುಂಬ ಈಸಿಯಾಗಿ ಯೂಸ್ ಮಾಡ್ಬೋದು. ಜೆಂಟ್ಸ್ ಆದರೆ ಆರಾಮಾಗಿ ಇದನ್ನು ಜೇಬಲ್ಲಿ ಇಟ್ಕೋಬೋದು ಅಷ್ಟೇ. ಓಕೆ, ಇಲ್ಲಿ ಇಟ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂತಂದರೆ ಹೃದಯಕ್ಕೂ ಒಳ್ಳೆಯದು. ಇದರಲ್ಲಿ ನಿಯೋಡೈಮಿಯಂ ಮತ್ತು ಮ್ಯಾಗ್ನೆಟ್ಸ್ ಇರೋದ್ರಿಂದ ಇದನ್ನ ಇಲ್ಲಿ ಇಟ್ಕೊಂಡ್ರೆ ತುಂಬ ಒಳ್ಳೆಯದು. ಆರಾಮಾಗಿ ನಮಗೆ ಮೊಬೈಲ್ ಇಟ್ಕೊಂಡ್ರೂ ಸಮಸ್ಯೆ ಇಲ್ಲ, ತೆಗೆದ್ರೂ ಸಮಸ್ಯೆ ಇಲ್ಲ. ಅಥವಾ ಇದನ್ನು ನೀವೇನಾದರೂ ಮೊಬೈಲ್ ಹಿಂದ್ಗಡೆ ಕವರ್ ಇರುತ್ತಲ್ಲ, ಬ್ಯಾಕ್ ಕವರ್, ಜಸ್ಟ್ ನಿಮ್ಮದು ಮೊಬೈಲ್ ಇದ್ರೆ ಕೊಡಿ, ತೋರಿಸ್ತೀನಿ ನಾನು. ತಗೊಳ್ಳಿ, ಜಸ್ಟ್ ನೋಡಿ. ಯಾವುದೇ ಎಫೆಕ್ಟ್ ಆಗಲ್ಲ ಮೇಡಮ್. ಓಕೆ, ಈ ಬ್ಯಾಕ್ ಕವರ್ಗೆ ನಾವು ಎಷ್ಟು ಖರ್ಚು ಮಾಡ್ತೀವಿ? ಮಿನಿಮಮ್ 500 ರುಪೀಸ್ ಇರುತ್ತೆ, ಮ್ಯಾಕ್ಸಿಮಮ್ 2000 ರುಪೀಸ್, 5000 ತನಕ ಇರುತ್ತೆ ಬ್ಯಾಕ್ ಕವರ್ಗೆ. ಬಟ್ ಈ ಒಂದು ಕಾರ್ಡನ್ನು ಬಳಕೆ ಮಾಡೋದ್ರಿಂದ ಜಾಸ್ತಿ ಕಾಸ್ಟ್ಲಿನೂ ಇಲ್ಲ ಇದು. ಓಕೆ, ಒಂದು 500 ಒಳಗಡೆನೆ ಬಂದ್ಬಿಡುತ್ತೆ. ಮತ್ತೆ ಇನ್ನೂ ಒಂದೇನಂತಂದರೆ ಇದರಿಂದ ನಿಮ್ಮ ಆರೋಗ್ಯನೂ ಕೂಡ ಚೆನ್ನಾಗಿರುತ್ತೆ. ಇವಾಗ ಕೈಯಲ್ಲಿ ಏನೇ ಮರೆದ್ರು ಕೂಡ ಮೊಬೈಲ್ ಅಂತೂ ಎಲ್ಲರೂ ಕಂಪಲ್ಸರಿ ಕ್ಯಾರಿ ನೋಡ್ರಿ. ಮಾಡ್ತಾರೆ. ಆಗ್ಲೂ ನಾವು ಇದನ್ನು ಸ್ಪರ್ಶ ಮಾಡ್ತೀವಿ, ಮತ್ತೆ ಜೇಬಲ್ಲಿ ಇಟ್ಕೊಳ್ತೀವಿ, ಅದಾದ್ಮೇಲೆ ಕೈಯಲ್ಲಿ ಇಟ್ಕೊಳ್ತೀವಿ. ಆಮೇಲೆ ಇದರಲ್ಲಿ ರೇಡಿಯೇಷನ್ ಎಫೆಕ್ಟ್, ಈಗ ನೀವು ಬೇಕಾದರೆ ರೇಡಿಯೇಷನ್ ಮಷಿನ್ ಬರುತ್ತೆ ಮೇಡಮ್, ರೇಡಿಯೇಷನ್ ಎಫೆಕ್ಟ್ ಚೆಕ್ ಮಾಡುವಂಥ ಮಷಿನ್. ನಾವು ಅದನ್ನು ಕ್ಯಾರಿ ಮಾಡಿಲ್ಲ, ನೀವು ಬೇಕಾದರೆ ಕೆಲವೊಂದು ಸೆಂಟರ್ಗಳಲ್ಲಿ ಸಿಗ್ತವೆ ರೇಡಿಯೇಷನ್ ಚೆಕ್ ಮಾಡುವಂಥ ಮಷಿನ್ಗಳು. ಅದನ್ನು ನೀವು ಇದನ್ನ ಮೊಬೈಲ್ನ ಇದ್ರ ಮೇಲೆ ಇಟ್ಟು, ಕಾರ್ಡ್ನ ಮೊಬೈಲ್ ಮೇಲೆ ಇಟ್ಟು ರೇಡಿಯೇಷನ್ ಚೆಕ್ ಮಾಡಿದಾಗ ಬರೋ ರೇಡಿಯೇಷನ್ ಎಫೆಕ್ಟ್ಗೂ ನೀವು ಕಾರ್ಡನ್ನ ತೆಗೆದ ಮೇಲೆ ಬರುವಂಥ ರೇಡಿಯೇಷನ್ ಎಫೆಕ್ಟ್ಗೂ ಲಾಟ್ ಆಫ್ ಡಿಫರೆನ್ಸ್ ಇರುತ್ತೆ. ಓಕೆ, ಆರಾಮಾಗಿ ಇದನ್ನು ಟೆಸ್ಟ್ ಮಾಡಿ ನೋಡ್ಬೋದು. ಅದಾದಮೇಲೆ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಆ ಒಂದು ಎನರ್ಜಿ ಸಿಗುತ್ತೆ. ಓಕೆ, ಆ ಟಯರ್ಡ್ನೆಸ್ ಕಡಿಮೆ ಆಗುವಂಥದ್ದು. ಅದಾದಮೇಲೆ ಈ ಮ್ಯಾಗ್ನೆಟ್ನ ಪವರೇ ಅದು ಮೇಡಮ್. ನಾನು ನಿಮಗೆ ಅವಾಗ್ನಿಂದ ಹೇಳ್ತಾ ಇರೋದು ಏನಂತಂದರೆ, ಈಗ ನನಗೊಂದು ವರ್ಷ ಆಯಿತು ನೀವು ಪರಿಚಯ ಆಗಿ. ನಾನೊಂದು ಮ್ಯಾಗ್ನೆಟ್ ಬಗ್ಗೆ ಏನಿಲ್ಲ ಅಂತಂದ್ರೂ
ಒಂದು 1000 ಸತಿ ಹೇಳಿರ್ಬೋದು ನಿಮಗೆ. ಹೌದು. ಮ್ಯಾಗ್ನೆಟ್ ಮನುಷ್ಯನಿಗೆ ಎಷ್ಟು ಮುಖ್ಯ ಅಂತಂದ್ರೆ ನೋಡ್ರಿ, ಹಿಂದಿನ ಕಾಲದಲ್ಲಿ ಅಯಸ್ಕಾಂತ ಚಿಕಿತ್ಸೆ ಅಂತ ಹೇಳ್ತಾ ಇದ್ರು. ಯಾವುದೇ ರೋಗ ಬರೋಕ್ಕಿಂತ ಮುಂಚೆ ರೋಗನ ನಾವು ಸಾಮಾನ್ಯ ಸ್ಥಿತಿಯಲ್ಲಿ, ನಾನು ಹೇಳ್ತಾ ಇರೋದು ಸಾಮಾನ್ಯ ಸ್ಥಿತಿ, ಯಾವುದೇ ಖರ್ಚಿಲ್ಲ, ಯಾವುದೇ ಮೇಂಟೆನೆನ್ಸ್ ಇಲ್ಲದೇನೆ ಆರಾಮಾಗಿ ಇದ್ದು ಸರಿ ಮಾಡ್ಕೋಬೋದು ಅಂತಂದರೆ ಅದು ಮ್ಯಾಗ್ನೆಟ್ನಿಂದ. ಓಕೆ, ಇದಕ್ಕೆ ಯಾವುದು ಚಾರ್ಜ್ ಮಾಡೋವಂಥ ಅವಶ್ಯಕತೆ ಇಲ್ಲ, ಎಲೆಕ್ಟ್ರಾನಿಕ್ ಗ್ಯಾಜೆಟ್ ಅಲ್ಲ, ಯಾವುದು ಸೈಡ್ ಎಫೆಕ್ಟ್ ಇರಲ್ಲ ಇದರಿಂದ. ಅದಾದಮೇಲೆ ಹೋಟೆಲ್ ತೊಗೊಳ್ಳೋದಲ್ಲ. ಓಕೆ, ಮೊಬೈಲ್ ಕಲರ್ ಹಾಳಾಗತ್ತಾ? ಇಲ್ಲ. ಓಕೆ, ಮೊಬೈಲ್ ಸೈಜ್ ದಪ್ಪ ಆಗುತ್ತಾ? ಇಲ್ಲ. ಕಾರ್ಡ್ ಇದನ್ನು ಥಿಕ್ನೆಸ್ ನೋಡಿದರೆ ಗೊತ್ತಾಗುತ್ತೆ ನಿಮಗೆ. ಓಕೆ, ತುಂಬ ತೆಳುವಾಗಿರ್ತಕ್ಕಂಥದ್ದು. ಅದಾದಮೇಲೆ ಇದನ್ನು ಕೈಯಲ್ಲಿ ಹಿಡ್ಕೊಂಡು ನೀವು ಅರ್ಧ ಗಂಟೆ ಕೆಲಸ ಮಾಡಿರಿ, ಇದನ್ನು ತೆಗೆದಿಟ್ಟು ಅರ್ಧ ಗಂಟೆ ಕೆಲಸ ಮಾಡಿರಿ, ಡಿಫ್ರೆನ್ಸ್ನ ನೀವು ನೋಡ್ಬೋದು. ಮೇಡಮ್, ಒಬ್ಬ ಮನುಷ್ಯ 8 ಗಂಟೆ ಕೆಲಸ ಮಾಡ್ತಾನೆ ಅಂತಂದರೆ ಸ್ಟ್ಯಾಂಡರ್ಡ್ ಆಗಿ, ಅದರಲ್ಲಿ 6 ಗಂಟೆ ಆ ಮನುಷ್ಯ ಮೊಬೈಲ್ನ ಯೂಸ್ ಮಾಡ್ತಾನೆ. ಈ ಕಾರ್ಡನ್ನ ಮೊಬೈಲ್ಗಡೆ ಹಿಂದ್ಗಡೆ ಇಟ್ಟುಬಿಟ್ರೆ ಅಂತಂದರೆ ನೀವು ಆರಾಮಾಗಿ ರೇಡಿಯೇಷನ್ನಿಂದ ದೂರ ಇರ್ಬೋದು, ಮತ್ತು ರೇಡಿಯೇಷನ್ ಎಫೆಕ್ಟ್ನಿಂದ ಆಗ್ತಕ್ಕಂಥ ಕಾಯಿಲೆಯಿಂದನೂ ದೂರ ಇರ್ಬೋದು. ಸರ್, ಇದು ಏನು ಮೆಟೀರಿಯಲ್ಸ್ ಯೂಸ್ ಮಾಡಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ? ಮೇಡಮ್, ಇದರಲ್ಲಿ ನಿಯೋಡೈಮಿಯಂ ಮ್ಯಾಗ್ನೆಟ್ಸ್ನ ಬಳಸಿರ್ತಾರೆ, ಮತ್ತು ನೆಗೆಟಿವ್ ಅಯಾನ್ ಚಿಪ್ನ ಬಳಸಿರ್ತಾರೆ. ಇದನ್ನು ತಯಾರು ಮಾಡೋದು ತುಂಬ ಸುಲಭ, ಮತ್ತು ಇದರಿಂದ ಪ್ರಕೃತಿಗೆ ಯಾವುದೇ ರೀತಿಯ ಹಾನಿ ಅಂತ ಆ ಥರದ್ದೇನು ಸಮಸ್ಯೆ ಬರಲ್ಲ. ಸೊ ಹಾಗಾಗಿ ಇದರಿಂದ ನೀವು ಆರಾಮಾಗಿ ಉಪಯೋಗ ತಗೋಬೋದು. ಓಕೆ, ಅಂದರೆ ದಿನದಲ್ಲಿ ಕನಿಷ್ಠ ಅಂದರೂ ಎಷ್ಟು ಗಂಟೆಗಳ ಟೈಮ್ ಅದನ್ನು ಯೂಸ್ ಮಾಡಬೇಕು? ದಿನದಲ್ಲಿ ಇದನ್ನು ನಾನು ಹೇಳೋದೇನಂತಂದರೆ, ನೀವು ಎಷ್ಟೊತ್ತು ಮೊಬೈಲ್ ಯೂಸ್ ಮಾಡ್ತೀರಾ ಅಷ್ಟೊತ್ತು ಇದನ್ನು ಯೂಸ್ ಮಾಡಿರಿ. ಓಕೆ, ಮೊಬೈಲ್ ಯೂಸ್ ಮಾಡಲ್ಲ ಅಂದರೆ ಇದರ ಅವಶ್ಯಕತೆ ನಿಮಗಿಲ್ಲ. ಓಕೆ, ನಿಮ್ಮ ಹತ್ರ ಮೊಬೈಲ್ ಇಲ್ಲ ಅಂದರೆ ಇದು ನಿಮಗೆ ಬೇಡ. ವಿತೌಟ್ ಮೊಬೈಲ್ ಇವಾಗಿನ ಕಾಲದಲ್ಲಿ ಯಾರಿದ್ದಾರೆ? ಯಾರಿಲ್ಲ. 8ನೇ ಕ್ಲಾಸ್ ಮಕ್ಕಳು, 7ನೇ ಕ್ಲಾಸ್ ಮಕ್ಕಳಿಂದ ಹಿಡಿದು ಇವಾಗ ಸಪ್ರೇಟ್ ಮೊಬೈಲ್ಗಳಿದ್ದಾವೆ. ನಾನು ಎಷ್ಟೋ ಮನೆಗಳಿಗೆ ಹೋದಾಗ, ನನ್ನ ಫ್ಯಾಮಿಲಿ ಫ್ರೆಂಡ್ಸ್ ಯಾರ್ದಾದ್ರು ಮನೆಗೆ ಹೋದಾಗ ನೋಡಿದರೆ ನಿಜವಾಗ್ಲೂ ನಮಗೆ ನೋವಾಗುತ್ತೆ. ನಾವು ಆ ದಿನಗಳು, ಈಗ ಒಂದು 10 ವರ್ಷ 15 ವರ್ಷದ ಹಿಂದೆ ನಾವು ಮೊಬೈಲ್ ಇಲ್ಲದೇ ಆರಾಮಾಗಿ 8 ದಿನ ಇರ್ತಿದ್ವಿ. ಓಕೆ, ಈಗ ಮೊಬೈಲ್ ಇಲ್ಲದೆ 10 ನಿಮಿಷ ಇರೋಕ್ಕಾಗಲ್ಲ, ಚಡಪಡಿಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಏನು ಬಂದಿದ್ದೇನೇನೋ, ಏನು ಮೆಸೇಜ್ ಬಂದಿದ್ದೇನೇನೋ. ಅದಕ್ಕೋಸ್ಕರ ಈ ಕಾರ್ಡ್ ಇಲ್ಲದೇ ಚಡಪಡಿಕೆ ಬರೋ ಥರ ಆಗಬೇಕು. ಅಂದರೆ ಈ ಕಾರ್ಡ್ ಉಪಯೋಗಿಸೋದ್ರಿಂದ ಈಗ ಇದು ಒಂದೇ ಸೊಲ್ಯೂಷನ್ ಮೇಡಮ್. ಇದು ಬಿಟ್ಟು ಬೇರೆ ಸೊಲ್ಯೂಷನ್ ನನಗೆ ಅನಿಸೋ ಹಾಗೆ ಏನು ಕಾಣಿಸ್ತಾ ಇಲ್ಲ. 10 ನಿಮಿಷ ಯೂಸ್ ಮಾಡೋ ಜಾಗದಲ್ಲಿ 1 ನಿಮಿಷ ಯೂಸ್ ಮಾಡಿದರೆ ಈ ಕಾರ್ಡ್ ಅವಶ್ಯಕತೆ ಇಲ್ಲ. ನೀವು 10 ನಿಮಿಷನೇ ಯೂಸ್ ಮಾಡಬೇಕು ಅಂತಂದರೆ ಈ ಕಾರ್ಡನ್ನು ಅದರಲ್ಲಿ ಇಟ್ಟು ಯೂಸ್ ಮಾಡಿರಿ. ಆವಾಗ 10 ಪಟ್ಟು ಸಮಸ್ಯೆ ಆಗುವಂಥದ್ದು 1 ಪಟ್ಟು ಸಮಸ್ಯೆ ಆಗ್ಬೋದು. ಮೇಡಮ್, ರೇಡಿಯೇಷನ್ ಯಾವುದರಿಂದ ಬರಲ್ಲ? ಪ್ರತಿಯೊಂದರಿಂದನೂ ರೇಡಿಯೇಷನ್ ಬರುತ್ತೆ. ಆಲ್ಮೋಸ್ಟ್ ನಾವು ಬಳಸ್ತಕ್ಕಂಥ ಯಾವುದರಲ್ಲಿ ಪವರ್ ಇರುತ್ತೋ, ಎಲೆಕ್ಟ್ರಿಕ್ ಇರುತ್ತೋ, ಎಲೆಕ್ಟ್ರಿಸಿಟಿ ಬಳಕೆ ಮಾಡಿ ಅದನ್ನು ತಯಾರು ಮಾಡ್ತಾರೋ, ಅಥವಾ ಮೆಕ್ಯಾನಿಕಲಿ ಅದನ್ನು ಯೂಸ್ ಮಾಡ್ತಾರೋ, ಅದರಿಂದ ರೇಡಿಯೇಷನ್ ಬಂದೇ ಬರುತ್ತೆ. ಸೊ ಈ ಕಾರ್ಡನ್ನು ಪ್ರತಿಯೊಬ್ಬರು ಯೂಸ್ ಮಾಡ್ಬೋದು. ಇದನ್ನು ನೀವು ಪ್ರಾಕ್ಟಿಕಲಾಗಿ ಚೆಕ್ ಮಾಡಬೇಕು ಅಂತಂದರೆ ನಿಮ್ಮ ಮನೇಲಿ ತುಂಬ ಸುಲಭ, ದುಡ್ಡು ಖರ್ಚು ಮಾಡೋ ಅವಶ್ಯಕತೆ ಇಲ್ಲ. ನಾನು ಹೇಳಿದ ಥರ ಮಷಿನ್ ಬಳಕೆ ಮಾಡುವಂಥ ಅವಶ್ಯಕತೆನೂ ಇರಲ್ಲ. ರೇಡಿಯೇಷನ್ ಎಫೆಕ್ಟ್ ಬಗ್ಗೆ ತಿಳ್ಕೊಬೇಕು ನೀವು ಅಂತಂದರೆ ನಿಮ್ಮ ಮನೇಲಿ ಒಂದು FM ಇದ್ದರೆ ಸಾಕು. ಒಂದು ರೇಡಿಯೋ FM ಬರುತ್ತಲ್ಲ, ಜಸ್ಟ್ ಅದನ್ನು ಏನು ಮಾಡಿರಿ ಅಂತಂದರೆ ಇಡೀ ಮನೇಲಿರ್ತಕ್ಕಂಥ ಎಲ್ಲ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ನ ಆಫ್ ಮಾಡಿರಿ, ಲೈಟ್ನ ಕ್ಲೋಸ್ ಮಾಡಿರಿ, ಲೈಟ್ ಬಂದ್ ಮಾಡಿರಿ, ಎಲ್ಲ ಆದಮೇಲೆ ಆ FM ಆನ್ ಮಾಡಿರಿ. ಕ್ಲಾರಿಟಿ ಬರ್ತಾ ಇರುತ್ತೆ ವಾಯ್ಸ್. ಓಕೆ, ಒನ್ಸ್ ಏನು ಮಾಡಿರಿ ಅಂತಂದರೆ ಎಲ್ಲದನ್ನು ಆನ್ ಮಾಡಿರಿ. ಓಕೆ, ಎಲ್ಲ ಆನ್ ಆದಮೇಲೆ ರೇಡಿಯೋನ ಆನ್ ಮಾಡಿರಿ. ಒಂದು ನಾಯ್ಸ್ ಬರುತ್ತೆ, ಗರ್ರ ಅಂತ ಸೌಂಡ್ ಬರುತ್ತೆ. ಆ ಸೌಂಡ್ ಬರ್ತಾ ಇದೆ, ಅದು ಏನಾದರೂ ಬರ್ತಾ ಇದೆ ಅಂದರೆ ರೇಡಿಯೇಷನ್ ಎಫೆಕ್ಟು ಬರ್ತಾ ಇದೆ ಅಂತ ಅರ್ಥ. ಓಕೆ, ಸೊ ಆ ಫ್ರೀಕ್ವೆನ್ಸು ನಮಗೆ ಕ್ಲಿಯರಾಗಿ ಕಾಣಿಸುತ್ತೆ. ಈ ಕಾರ್ಡನ್ನು ನೀವೇನಾದರೂ ಇದ್ರ ಮೇಲೆ ಇಟ್ಟರೆ, ಯಾವುದ್ರ ಮೇಲೆ, ರೇಡಿಯೋ FM ರೇಡಿಯೋ ಮೇಲೆ ಇಟ್ರಿ ಅಂತಂದರೆ ಆ ಗರ್ರ ಅನ್ನೋಂಥ ಸೌಂಡ್ ಬರಲ್ಲ. ಇದು ಪ್ರಾಕ್ಟಿಕಲ್. ಓಕೆ, ನಾವು ಲೈವ್ ಆಗಿ ಪ್ರಾಕ್ಟಿಕಲ್ ಆಗಿ ತಿಳ್ಕೊಬೇಕು ಅಂತ ಹೇಳಿದ್ರೆ ಇದನ್ನ ಟೆಸ್ಟ್ ಮಾಡ್ಬೋದು ಮನೆಯಲ್ಲಿ ಪ್ರತಿಯೊಬ್ಬರು. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಗ್ಯಾಜೆಟ್ಸ್ನ ಬಳಕೆ ಮಾಡೋದಕ್ಕಿಂತನೂ ಈ ಒಂದು ಕಾರ್ಡನ್ನು ಬಳಕೆ ಮಾಡೋದ್ರಿಂದ ಮನುಷ್ಯನ ಆರೋಗ್ಯ ಇದ್ದಂಗೆ ಇರುತ್ತೆ, ಅಥವಾ ಇನ್ನೂ ಉನ್ನತವಾಗಿ ಅಭಿವೃದ್ಧಿ ಆಗುವಂಥ ಚಾನ್ಸಸ್ ತುಂಬ ಇರುತ್ತೆ. ಅದನ್ನು ನಾವು ರೇಡಿಯೇಷನ್ ಹಜಾರ್ಡ್ಸ್ ಅಂತ ಕರಿತೀವಿ. ಸರ್, ಇದು ಅಫೋರ್ಡೆಬಲ್ ಇದೆಯಾ ಹಾಗಾದ್ರೆ ಈ ಕಾರ್ಡು? ಮೇಡಮ್, ಈ ಕಾರ್ಡನ್ನು ಗುಡಿಸ್ಲಲ್ಲಿ ಇರೋರಿಂದ ಹಿಡಿದು ಅರಮನೆಯಲ್ಲಿರೋರಿಗೂ ಯೂಸ್ ಮಾಡ್ಬೋದು. ಒಂದ್ಸತಿ ಹೋಟೆಲ್ಗೆ ಹೋಗಿ ಊಟ ಮಾಡೋಷ್ಟು ಕಾಸ್ಟ್ ಇದೆ. ಅದು ಎಷ್ಟು ವ್ಯಾಲಿಡಿಟಿ ಅಂತ ಏನಾದರೂ ಇರುತ್ತಾ? ವ್ಯಾಲಿಡಿಟಿ ಅಂತ ಏನಿರಲ್ಲ ಮೇಡಮ್. ಈ ಕಾರ್ಡ್ ಏನಾದರೂ ನೀರಲ್ಲಿ ಅಥವಾ ಏನಾದರೂ ಬೆಂಕಿ ಅನಾಹುತದಲ್ಲಿ ಹೋದರೆ ಮತ್ತೆ ಹೊಸ ತಗೋಬೇಕು. ಬಿಟ್ಟರೆ ಇದು ಯಾವುದ್ರಲ್ಲೂ ಕೂಡ ಹೋಗೋಂಥದ್ದಿಲ್ಲ. ಲೈಫ್ ಟೈಮ್ ಇರುತ್ತೆ. ಒನ್ ಟೈಮ್ ಇನ್ವೆಸ್ಟ್ಮೆಂಟ್, ಲೈಫ್ ಟೈಮ್ ಯೂಸೇಬಲ್. ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ರಿ ಅಂತಂದರೆ ನಿಮ್ಮ ಮನೆಗೆ ಆರೋಗ್ಯ ಬಂತು ಅಂತ ಅನ್ಕೊಂಬಿಡಿ. ಈ ವಿಡಿಯೋನ ನೋಡಿದ ಮೇಲೆ ನಿಮಗೆ ಗೊತ್ತಾಗಿರುತ್ತೆ ನಿಮ್ಮ ಆರೋಗ್ಯ ನಿಮ್ಮ ಕೈಲೇ ಇದೆ ಅಂತ ಹೇಳಿ. ನಿಮ್ಮ ಆರೋಗ್ಯನ ಯಾವ ರೀತಿ ಕಾಪಾಡ್ಕೋಬೇಕು ಅಂತ ಹೇಳಿ ನಿಮಗೆ ಗೊತ್ತಾಗಿದೆ ಅಂತ ಹೇಳಿ ಇವರ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ. ಒಂದ್ಸಲ ಇವರನ್ನ ಕಾಂಟ್ಯಾಕ್ಟ್ ಮಾಡಿ.